ನಾಳೆ 24/7/2026 ನಾಳಿನ ದಿನ ಇಂಡಿಯಾಸ್ ಮೋಸ್ಟ್ ಅವೈಟೆಡ್ ಟ್ರೈಲರ್ ರಾಮಾಯಣದ ಟ್ರೈಲರ್ ರಿಲೀಸ್ ಆಗ್ತಿದೆ. ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ? ಅದಕ್ಕಾಗಿ ನಾನು ಟ್ರೈಲರ್ ರಿಲೀಸ್ ಆಗಕ್ ಮುಂಚೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೇನೆ. ಆಲ್ರೆಡಿ ಇಂಡಿಯಾದಲ್ಲಿ 18ನೇ ತಾರೀಕಿಗೆ ಈ ಟ್ರೈಲರ್ ರಿಲೀಸ್ ಆಗಿತ್ತು. ಅಂದ್ರೆ ಇದು ಮೀಡಿಯಾದವರಿಗೆ ಮಾತ್ರ. ನನ್ಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಈ ಟ್ರೈಲರ್ 4 ನಿಮಿಷ ಕೂಡಿದೆ. ಅಂದ್ರೆ ಅಮೆರಿಕದಲ್ಲಿ ರಿಲೀಸ್ ಆಗುತ್ತಿರುವ ಟ್ರೈಲರ್ಗಿಂತ ಸ್ವಲ್ಪ ಜಾಸ್ತಿನೇ ಲೆಂತ್ ಇಂದ ಕೂಡಿದೆ. ಹಾಗೂ ಈ ಟ್ರೈಲರ್ ರಾವಣನ ಎಂಟ್ರಿ ಮೂಲಕನೇ ಆಗ್ತಿದೆ ಅಂತ ಹೇಳಲಾಗ್ತಿದೆ. ಆದ್ರೆ ನಿಮ್ಗೆಲ್ರಿಗೂ ಗೊತ್ತಿರ್ಲಿ, ರಾವಣನ ಪಾತ್ರ ಮಾಡ್ತಿರೋ ನಮ್ಮ ಕನ್ನಡದ ರಾಕಿಂಗ್ ಸ್ಟಾರ್ ಯಶ್ ಇದರಲ್ಲಿ ನಟನೆ ಹಾಗೂ ಪ್ರೊಡ್ಯೂಸರ್ ಅನ್ನು ಮಾಡ್ತಿದ್ದಾರೆ. ಬಿಟ್ಟಿರೋ ಟೀಸರ್ ಅಲ್ಲಿ ರಾವಣನ ಯಾವುದೇ ಫೇಸ್ ರಿವೀಲ್ ಆಗಿರ್ಲಿಲ್ಲ, ಅಂದ್ರೆ ಬ್ಯಾಕ್ ಶಾಟ್ ಮಾತ್ರ ತಗೊಳಿತ್ತು. ಬಟ್ ಈ ಟ್ರೈಲರ್ ಅಲ್ಲಿ ರಾವಣನ ಎಂಟ್ರಿ ಮೂಲಕನೇ ಟ್ರೈಲರ್ ರಿಲೀಸ್ ಆಗ್ತಿದೆ ಅಂತ ಹೇಳ್ತಿದೆ. ಇರೋ ಪ್ರಕಾರ ನಾಳೆ ರಾವಣ ಪಾತ್ರ ಮಾಡಿರೋ ಯಶ್ ಅವರ ಎಂಟ್ರಿ ಸೀನಿನಲ್ಲೇ ಗೂಸ್ ಬಂಪ್ ಬರ್ತಿದೆ ಅಂತ ಹೇಳಲಾಗ್ತಿದೆ. ಹಾಗೂ ಇದರಲ್ಲಿ ಮುಖ್ಯ ಪಾತ್ರದಲ್ಲಿ ವಹಿಸಿದಂತ ರಣಬೀರ್ ಕಪೂರ್ ಹಾಗೂ ಸಾಯಿ ಪಲ್ಲವಿ ಅವರು ಸೀತಾ ಪಾತ್ರ ಮಾಡಿದರೆ, ರಣಬೀರ್ ಕಪೂರ್ ಅವರು ಪಾತ್ರ ಮಾಡಿದ್ದಾರೆ. ಹಾಗೂ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ರಾವಣನ ಪಾತ್ರ ಮಾಡಿದ್ದಾರೆ. ಆಲ್ಮೋಸ್ಟ್ ಟ್ರೈಲರ್ ಅಂದ್ರೆ ಎಲ್ಲ ರಿವೀಲ್ ಮಾಡಲ್ಲ. ಆದ್ರೆ ನಾಳೆ ನಮ್ಗೆ ಸಿಕ್ಕಿರೋ ಪ್ರಕಾರ ನಾಳೆ ಹನುಮಂತ ಜಟಾಯು ಹಾಗೂ ರಾವಣನ ಯುದ್ಧದ ಸನ್ನಿವೇಶನೂ ಟ್ರೈಲರ್ ತೋರಿಸಲಾಗಿದೆ ಎನ್ನಲಾಗ್ತಿದೆ. ಇನ್ನು ಯಾವುದಿಲ್ಲದಂತ ನಾಳೆ ಟ್ರೈಲರ್ ಬಂದ್ಮೇಲೆ ನೋಡ್ಬೇಕಾಗುತ್ತೆ. ಫೈನಲಿ ನಾವು ನಾಳೆ ಬೆಳಗ್ಗೆವರೆಗೂ ವೆಯ್ಟ್ ಮಾಡಲೇಬೇಕಾಗುತ್ತೆ. ಟ್ರೈಲರ್ ನೋಡಿ ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ನೀವು ಯಾರ ಎಂಟ್ರಿಗಾಗಿ ವೆಯ್ಟ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಟಾಟಾ, ಬಾಯ್ ಬಾಯ್, ನಾಳೆ ಸಿಗೋಣ.